ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿಯಲ್ಲಿ ಇದ್ದು ಇದು ಏನು ಜಗತ್ ಪ್ರಸಿದ್ಧ ಉತ್ತರ ಕರ್ನಾಟಕ ಮತ್ತು ಏನು ಮೈಸೂರು ಕರ್ನಾಟಕ ಸಂಪರ್ಕ ಕಲಿಸುವಂಥ ಒಂದು ಸೇತುವೆ. ಇಲ್ಲಿ ನಿನ್ನೆಯಿಂದ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇಡೀ ಹರಿಯುವುದನ್ನು ನಿಲ್ಲಿಸಿತ್ತು ತುಂಗಭದ್ರೆ. ಅಂದರೆ ಮೇಲ್ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಅಲ್ಲಿ ರಾಜನಹಳ್ಳಿ ಬಳಿ ಸ್ವಲ್ಪ ಒಡ್ಡು ಕಟ್ಟಿ ನೀರನ್ನು ನಿಲ್ಲಿಸಿದ್ರು. ಹೀಗಾಗಿ ಸಂಪೂರ್ಣ ಹರಿಯುವುದನ್ನೇ ತುಂಗಭದ್ರಾ ನದಿ ನಿಲ್ಲಿಸಿತ್ತು. ಆದರೆ ಇವತ್ತು ಬೆಳಗಿನಿಂದ ಏನು ಇದಕ್ಕೆ ಕಾರಣ ಅಂದರೆ ಮಲೆನಾಡು ಭಾಗದಲ್ಲಿ ಸಂಪೂರ್ಣ ಉತ್ತಮವಾದ ಮಳೆ ಆದಿನಲ್ಲಿ ಭದ್ರಾ ಡ್ಯಾಮ್ಗೆ ಕೂಡ ಒಳಹರಿವು ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಆ ಮಳೆಯ ತುಂಗ ಮತ್ತು ಭದ್ರಾ ಎರಡು ಡ್ಯಾಮ್ಗಳಿಗೂ ಕೂಡ ನೀರು ಹರಿದು ಬರ್ತಾ ಇರ್ತಕ್ಕಂಥಲ್ಲಿ ಏನು ನದಿಗೆ ತುಂಗಭದ್ರಾ ನದಿಗೆ ನೀರು ಬಂದಿರತಕ್ಕಂಥದ್ದು. ಸುಮಾರು ಈಗ ದಾವಣಗೆರೆ ಮತ್ತು ಹರಿಹರ ಮತ್ತು ಹೊನ್ನಾಳಿ ಮತ್ತು ನ್ಯಾಮತಿ ಈ ನಾಲ್ಕು ಇಲ್ಲಿ ಮುಂದೆ ಬಂದರೆ ಹರಪನಹಳ್ಳಿ ಈ ಎಲ್ಲ ಕಡೆ ಕೂಡ ಈ ಕುಡಿಯುವ ನೀರಿನ ಇದೇ ನೀರಿನ ಒಂದು ಸಂಪರ್ಕ ಕಲ್ಪಿಸಿರ್ತಕ್ಕಂಥದ್ದು. ಸುಮಾರು ಈ ಒಂದು ಭಾಗದಲ್ಲಿ ಒಂದು 67 ಗ್ರಾಮಗಳಿಗೆ ಒಂದು ರೀತಿಯಾದಂಥ ಸಂಪೂರ್ಣವಾಗಿ ಕುಡಿಯುವ ನೀರು ಸಿಗದೆ ಈ ಒಂದು ಪರಿಸ್ಥಿತಿ ಉಂಟಾಗುವಂಥ ಸಾಧ್ಯತೆ ಇತ್ತು. ಆದರೆ ನಿನ್ನೆಯಿಂದ ಒಂದು ಉತ್ತಮ ಏನು ಮಲೆನಾಡು ಭಾಗದಲ್ಲಿ ದಾವಣಗೆರೆಯಲ್ಲಿ ಮಳೆ ಇಲ್ಲ, ಮಲೆನಾಡು ಭಾಗದಲ್ಲಿ ಉತ್ತಮವಾದಂಥ ಮಳೆ ಆದ ಹಿನ್ನೆಲೆಯಲ್ಲಿ ನದಿಗೆ ನೀರು ಹರಿದು ಬರ್ತಾ ಇದೆ. ನದಿ ನೀರು ಹರಿತಾ ಇರ್ತದೆ. ಒಂದು ರೀತಿಯಾದಂಥ ನದಿ ದಂಡೆಯಲ್ಲಿ ಸಂಭ್ರಮ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನಿನ್ನೆ ಬಿಕೋ ಎಂತಕ್ಕಂಥ ಇವತ್ತು ನದಿ ಪಾತ್ರ ಇವತ್ತು ನೀರು ಹರಿತಾ ಇರ್ತಕ್ಕಂಥ ನಿರೀಕ್ಷಿತ ಪ್ರಮಾಣದಲ್ಲಿ ನೀರಿಲ್ಲ. ಕಳೆದ ವರ್ಷ ಏನು ನಾವು ಬ್ರಿಡ್ಜನ್ನು ತೋರಿಸ್ತಾ ಇದ್ದೀವಿ, ಆ ಕಟ್ಟೆ ಇತ್ತು, ಆ ಕಟ್ಟೆ ಮೇಲ್ಭಾಗಕ್ಕೆ ನೀರು ಬಂದಿರ್ತಕ್ಕ ಇದೇ ಸಮಯದಲ್ಲಿ. ಆದರೆ ಈ ವರ್ಷ ಮಾತ್ರ ಕೆಳಗಿರ್ತಕ್ಕಂಥ ಕನಿಷ್ಠ ನೀರಾದರೂ ಹರಿತಾ ಇದೆ ಅಂತಕ್ಕಂಥ ಸಮಾಧಾನ ಇಲ್ಲಿನ ಜನಗಿರ್ತಕ್ಕಂಥ ಜನ ಏನು ಹೇಳ್ತಾರೆ ಕೇಳೋಣ ಬರೀ. ಏನು ಅನಿಸುತ್ತೆ ಈಗ ನೀರು ಬರ್ತಾ ಇದೆ? ನಿನ್ನಿಂದ ಕೂಡ ಒಟ್ಟು ನೀರು ಸಂಪೂರ್ಣವಾಗಿ ಖಾಲಿಯಾಗಿತ್ತು, ಇವತ್ತು ನೀರು ಬರ್ತಾ ಇದೆ, ಏನು ಅನಿಸುತ್ತೆ ನಿಮ್ಗೆ? ನೀರು ಬಂದಿರೋದು ಮಲೆನಾಡು ಪ್ರದೇಶದಲ್ಲಿ ಮಳೆ ಆಗಿರೋದ್ರಿಂದ ನೀರು ಬಂದಿರೋದು ಬಹಳ ಸಂತಸದ ವಿಚಾರ. ನಾವು ಪ್ರತಿ ವರ್ಷವೂ ಹರಿಹರಕ್ಕೆ ಜೂನ್ ಜುಲೈ ತಿಂಗಳಲ್ಲಿ ಹರಿಹರ ನೀರು ಬಂದಿರೋದೇ ಹೊಳಿ ತುಂಬಿರ್ತೈತಿ, ಬಹಳ ಎತ್ತರವಾಗಿ ನೀರು ಹರಿತಾ ಇರ್ತೈತಿ. ಆ ನೀರು ನೋಡೋಕ್ಕೆ ಒಂಥರ ಸಂಭ್ರಮ ಇರ್ತೈತಿ. ಆ ಖುಷಿ ಸಂತೋಷ ಈ ವರ್ಷ ಬಹಳನೇ ಕಮ್ಮಿ ಐತಿ, ಬಹಳನೇ ವಿರಳವಾಗೈತಿ. ಆ ಭಗವಂತ ಕೃಪೆಯಿಂದ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಆದರೆ ಮುಂದಿನ ನಾಡಿನ ರೈತರಿಗೆ, ಜನಗಳಿಗೆ, ದನಕರುಗಳಿಗೆ ನೀರು ಕುಡಿಯೋ ನೀರಿಂದು, ಆಮೇಲೆ ದನಕರುಗಳಿಗೆ ನೀರು ಆಗ್ತೈತಿ. ಬರೋ ವರ್ಷದ ತನಕ ನೀರು ಶೇಖರಣೆ ಆಗ್ಬೋದು. ಆಮೇಲೆ ತುಂಗಭದ್ರಾ ಡ್ಯಾಮ್ನಲ್ಲಿ ಶೇಖರಣೆ ಮಾಡ್ಬೋದು. ಆ ಭಗವಂತನ ಕೃಪೆಯಿಂದ ಉತ್ತಮ ಮಳೆಯಾಗಿ ನಾಡಿನ ಜನ ಸಮೃದ್ಧಿಯಾಗಿ ಇರಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ನೋಡ್ತಾ ಇರ್ಬೋದು ಇಲ್ಲಿ ಬಂದಂಥವ್ರು ಏನು ಹೇಳ್ತಾ ಇರ್ತಕ್ಕಂಥ ಒಂದು ರೀತಿಯಾದಂಥ ಸಂಭ್ರಮ ಸೃಷ್ಟಿಯಾಗಿದೆ. ಏನು ನದಿಗೆ ನೀರಿಲ್ಲ, ಇವತ್ತಿನಿಂದ ನದಿ ನೀರು ಹರಿತಾ ಇರ್ತಕ್ಕಂಥದ್ದು ಈ ಭಾಗದ ಜನರ ಒಂದು ಸಂತಸಕ್ಕೆ ಏನು ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಹರಿಹರದಿಂದ ಶಾಂತಕುಮಾರೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.